ಬಂದ್ಬಿಟ್ರ? ನೀನ್ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳೋ ಅದನ್ನೆಲ್ಲ ಮಾಡ್ಬಿಡ್ತೀನಿ. ಒಳ್ಳೆಯದು. ಹಾಗಾದ್ರೆ ನಾನು ಪಟ್ಟಿ ಮಾಡ್ತೀನಿ. ಅಮ್ಮ, ನಿಮ್ಗೂ ಏನಾದ್ರೂ ಕೆಲಸ ಇದ್ರೆ ಮಾಡಿಸ್ಕೊಳ್ಳಿ. ಶಾರದಾ ಮಹಾತಾಯಿ, ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತನಾದ್ರೂ ಕೇಳು. ಯಾಕೆ? ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ಶಾಶ್ವತವಾಗಿ. ಕಾಲಭೈರವರು ಅನುಷ್ಠಾನ ಮಾಡುವಾಗ ನಾನು ಅವರ ರಕ್ಷಣೆ ಮಾಡಬೇಕೆಂದು ಮಹಾರಾಜರು ಹೇಳಿದ್ದಾರೆ. ನೀನ್ ರಕ್ಷಣೆ ಮಾಡ್ತೀಯಾ? ನೀನೇ ರಕ್ಷಣೆ ಮಾಡ್ಕೊಳಕ್ ಬರಲ್ಲ? ಅದೇ ನಾನು ಹೇಳಿದ್ದು. ಮಹಾರಾಜರಿಗೆ ಅರ್ಥನೇ ಆಗ್ತಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು ತಾನೆ. ಅದು ಬಾಬಾ ಕಾಲಭೈರವ ಯಾರು? ನೀವು ಯಾವ ಅನುಷ್ಠಾನದ ಬಗ್ಗೆ ಮಾತಾಡ್ತಿದ್ದೀರಿ? ಗೊತ್ತೇ ಇಲ್ಲ ಈ ಕಾಲಭೈರವರು ಯಾರು ಅಂತ. ಅವರು ಭಯಾನಕ ಪಿಶಾಚಿಯಾದ ಪ್ರಳಯನಾಥನನ್ನು ಹಿಡಿಯಲು ಅನುಷ್ಠಾನ ಮಾಡಲು ಹೊರಟಿದ್ದಾರೆ. ಆದ್ರೆ ಈ ಪಿಶಾಚಿ ಎಲ್ಲಿಂದ ಬಂದ? ಶಾರದಾ, ಇದು ಅದೇ ಪಿಶಾಚಿ ನಿನ್ನೆ ಮನೆ ಹತ್ರ ಬಂದಿತ್ತಲ್ಲ. ಮೊದಲು ನನಗೆ ಎಚ್ಚರಿಕೆ ನೀಡಿತ್ತು, ಈಗ ಮಹಾರಾಜರ ಮೇಲೆ ಆಕ್ರಮಣ ಕೂಡ ಮಾಡಿದೆ. ಪಿಶಾಚಿ ಅಂತೆ, ಕಾಲಭೈರವಂತೆ ಅಮ್ಮ. ಅಪ್ಪ